ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಹೇಮಾ. ಏನಿದು ಟ್ರೈನ್ ಅಂತನಾ? ಎಲ್ಲಿ ಹೋಗ್ತಿರ್ಬೋದು ಗೆಸ್ ಮಾಡಿ. ಗೊತ್ತಾಯ್ತಾ? ಆ್ಯಕ್ಚುಲಿ ನಾನು ಕಲಬುರಗಿಗೆ ಹೋಗ್ತಾಯಿದ್ದೀನಿ, ಒಂದು ಮೇಕಪ್ ಇತ್ತು. ಸೊ ಅದು ಒಬ್ಬಳೇ ಹೋಗ್ತಾಯಿದ್ದೀನಿ, ಸೋಲೋ ಟ್ರಾವೆಲ್ ಥರ. ಗೊತ್ತಿಲ್ಲ, ಹೋಪ್ ಚೆನ್ನಾಗಿರುತ್ತೆ ಅಂತ ಮೇಕಪ್ಗೆ. ಆ್ಯಕ್ಚುಲಿ ನೈಟ್ ಹತ್ತಿದ್ದು ಮಾರ್ನಿಂಗ್ ಒಂದು 4:30 ನಾನು ಅಲ್ಲಿಗೆ ಹೋಗಿದ್ದೆ ಮಾರ್ನಿಂಗು. ಅವರೇ ಬಂದು ನನ್ನ ಪಿಕಪ್ ಮಾಡಿದ್ರು. ಅಲ್ಲಿಂದ ಫೇಮಸ್ ಇಡ್ಲಿ ಹೋಟೆಲಿಗೆ ಕರ್ಕೊಂಡೋದ್ರು. ಪುಟ್ಟಿಡ್ಲಿ ಪುಟ್ಟೋಡೆ ಅಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿತ್ತು, ತುಂಬ ಚೆನ್ನಾಗಿತ್ತು. ಯಾರ್ಯಾರು ಕಲಬುರಗಿಗೆ ಹೋಗ್ತೀರಾ ನೆಕ್ಸ್ಟ್ ಟೈಮ್ 100% ಟ್ರೈ ಮಾಡಿ. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಹೋಗಿದ ತಕ್ಷಣ ನನಗಂತೂ ಫುಲ್ ಶಾಕು. ಇಲ್ಲೇನು ನೋಡ್ತಾ ಇದ್ದೀರಾ, ಇಷ್ಟು ಐಟಮ್ಸ್ ಎಲ್ಲ ಅವರೇ ಮನೆಯಲ್ಲೇ ಮಾಡಿರೋದು. ಇವರು ಆ್ಯಕ್ಚುಲಿ ಹೆಣ್ಣಿನ ಕಡೆಯವರು ಮದುವೆ ಮಾಡೋ ಟೈಮಲ್ಲಿ ಇದೆಲ್ಲದು ಅವ್ರಿಗೆ ಕೊಡಬೇಕಂತೆ. ಸೊ ದಟ್ ಅದಕ್ಕೋಸ್ಕರ ಇವ್ರು ಮನೇಲೇ ಎಲ್ಲ ಥರ ಐಟಮ್ಸು ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ತುಮಕೂರಿಂದ ಅಲ್ಲಿಗೆ ಹೋಗಿದ್ದೆ ಅಂತೇಳ್ಬಿಟ್ಟು ಅವ್ರು ಈವ್ನಿಂಗ್ ಮದುವೆ ಇತ್ತು. ಮಾರ್ನಿಂಗ್ ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಇಲ್ಲ ನಮ್ಮ ಕಡೆ ಊಟ ನೀನು ಮಾಡು ಅಂತ ಹೇಳಿಬಿಟ್ಟು, ಎಷ್ಟು ಬ್ಯುಸಿ ಇದ್ದರೂ ಕೂಡ ನನಗೋಸ್ಕರ ಪಾಪ ಅಷ್ಟು ಕಷ್ಟಪಟ್ಟು ರೊಟ್ಟಿ ಎಲ್ಲ ಮಾಡಿ. ಯೂಶ್ವಲಿ ಅವರು ಮನೆ ಒಳಗಡೆ ಸ್ಟೋವೆಲ್ಲ ಇರುತ್ತೆ, ಬಟ್ ಆ ಹಳ್ಳಿ ಸ್ಟೈಲ್ ಆ ಒಲೆಯಲ್ಲಿ ಮಾಡಿದಾಗ ಬರೋ ಟೇಸ್ಟ್ ಇದೆ, ಸಖತ್ತಾಗಿರುತ್ತೆ. ನಾನು ಇದರಲ್ಲೇ ಮಾಡ್ಕೊಡ್ತೀನಿ ನಿನಗೆ, ನೀನು ತಿನ್ನು ಅಂತ ಹೇಳಿಬಿಟ್ಟು ಪಾಪ ಎಷ್ಟು ಬಲವಂತ ಮಾಡಿ, ನನಗೂ ಬೇಡ ಆಂಟಿ ಸುಮ್ಮನೆ ಏನಕ್ಕೆ ಈ ಟೈಮಲ್ಲಿ ರಿಸ್ಕ್ ಅಂದರೆ, ಇಲ್ಲಮ್ಮ ನೀನು ನನಗೆಲ್ಲ ಅನ್ಕೋಬಾರ್ದು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಇದನ್ನೆಲ್ಲ ಮಾಡಿಕೊಟ್ರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ಕಡೆಯವ್ರದ್ದೆಲ್ಲ ಪ್ರೀತಿ ಇದೆಯಲ್ಲ, ಸೀರಿಯಸ್ಲಿ ಪ್ಯೂರ್ ಪ್ರೀತಿ. ಅವ್ರ ಪ್ರೀತಿಗೆ ಎಷ್ಟು ಕೊಟ್ಟರು ಸಾಲದು ನಾವು ಹೇಳಬೇಕಂದ್ರೆ. ಯಾಕಂದರೆ ಅಷ್ಟು ಒಳ್ಳೆ ಜನ, ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನಂಬ್ತಾರೆ. ಕೆಟ್ಟವರು ಒಳ್ಳೆಯವರು ನೋ ಮ್ಯಾಟರ್ಸ್. ಅದು ಎಷ್ಟು ಪ್ರೀತಿ ಕೊಡ್ತಾರೆ ಗೊತ್ತಾ? ನಿಜವಾಗ್ಲೂ ಆ ಪ್ರೀತಿಗೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಹೇಳಬೇಕು ಅಂದರೆ. ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ನಿಮಗೂ ಯಾರಾದರೂ ಆ ಕಡೆ ಫ್ರೆಂಡ್ಸ್ ಇದ್ದಾರೆ, ಟ್ಯಾಗ್ ಮಾಡಿ ಅವ್ರಿಗೆ ಹೇಳಿ, ನೀವು ಇದೇ ಥರ ಪ್ಯೂರ್ ಪ್ರೀತಿ ತಾನೇ. ಭೋಜನ ಕಾರ್ಯಕ್ರಮ ಮುಗಿಸ್ಕೊಂಡು ನೆಕ್ಸ್ಟ್ ಈವ್ನಿಂಗ್ ಅರ್ಶಿನ ಶಾಸ್ತ್ರ ಇತ್ತು, ಅದು ಮುಗಿಸ್ಕೊಂಡೆ. ಬೇರೆ ಕ್ಲಿಪ್ಸ್ ಮಿಸ್ ಆಗಿದೆ, ಸಾರಿ. ಅದಾದ್ಮೇಲೆ ನೋಡಿದ್ರಲ್ಲ ಎಷ್ಟು ಶಾಸ್ತ್ರಗಳು ಮಾಡ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಶಾಸ್ತ್ರಗಳು ಮಾಡ್ತಿದ್ದಾರೆ. ಹುಡುಗ ಹುಡುಗಿಗೆ, ಅವರಪ್ಪ ಅಮ್ಮಂಗೆ, ಇವರಪ್ಪ ಅಮ್ಮಂಗೆ. ಈ ಶಾಸ್ತ್ರಗಳು ಮುಗಿಸ್ಕೊಂಡು ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ದು ನನಗೆ ಹುಡುಗಿನ ರೆಡಿ ಮಾಡೋದಕ್ಕೆ. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀನಿ, ನೀವುಗಳು ಹೇಳಿ ಹೇಗೆ ಕಾಣ್ತಿದ್ದಾರೆ ನಮ್ಮ ಬ್ರೈಡ್. ತುಂಬ ಕೋಪ್ರೇಟ್ ಮಾಡಿದ್ರು ನನಗಂತೂ ಮೇಕಪ್ ಮಾಡೋದಕ್ಕೆ. ಅಷ್ಟು ಟೈಮ್ ಕಮ್ಮಿ ಇದ್ರೂ ಕೂಡ, ನೀವು ಇದನ್ನು ಫಸ್ಟ್ ಮಾಡ್ಕೊಳ್ಳಿ, ಇದು ಫಸ್ಟ್ ಮಾಡ್ಕೊಳ್ಳಿ, ನಮ್ಮ ಕಡೆಯವರು ಬಿಡೋಲ್ಲ, ತುಂಬ ನನ್ನನ್ನು ಕರೀತಿರ್ತಾರೆ, ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಬೇಜಾರು ಮಾಡ್ಕೋಬೇಡಿ, ಈ ಕಡೆ ಸ್ವಲ್ಪ ಜನ ಹಾಗೆ ಅಂತ ಹೇಳಿ ಪಾಪ ನನಗೆ ಎಷ್ಟು ಸಮಾಧಾನ. ನಾನು ಇಟ್ಸ್ ಓಕೆ, ನನಗೇನು ಬೇಜಾರಾಗ್ತಿಲ್ಲ, ಫೈನ್ ಅಂತ ಹೇಳಿದ್ರು ಕೂಡ ಅವರೇನೇ ಬೇಜಾರು ಮಾಡ್ಕೊಬೇಡಿ, ನಿಮಗೆ ಚೆನ್ನಾಗಿ ಮಾಡ್ತೀರ ನನಗೆ ಗೊತ್ತು, ನೀವು ಮಾಡಿ ಅಂತ ಅವರೆಲ್ಲಿ ಮತ್ತೆ ನಾನು ಬೇಜಾರು ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಜಸ್ಟ್ ಬರೀ 30 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ದು ನನಗವರು. ಹಿಂಗೆ ಕರ್ಕೊಂಬಂದಿದ್ದೀನಿ ಕೂಡ ಅಷ್ಟೇ. ಬಟ್ ಅವರಿಗೆ ಯಾವ ಥರ ಬೇಕಿತ್ತೋ ಆ ಥರ ಮಾಡಿಕೊಟ್ಟಿದ್ದೀನಿ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ, ಅವ್ರಿಗೂ ಕೂಡ ಇದೆ. ಯಾಕಂದರೆ ಆ ಕಡೆಯವ್ರಿಗೆಲ್ಲ ತುಂಬ ಹೆವಿ ಇಷ್ಟ ಆಗಲ್ಲ, ಸಿಂಪಲ್ಲಾಗಿರಬೇಕು, ನ್ಯಾಚುರಲ್ ಆಗಿರಬೇಕು, ಅವ್ರು ಹೇಗಿರ್ತಾರೋ ಅದೇ ಥರನೇ ಕಾಣಬೇಕು ಅನ್ನೋದೇ ಅವ್ರ ಆಸೆ. ಆ್ಯಕ್ಚುಲಿ ಹೇರ್ ಕ್ರೀಮ್ ಮಾಡ್ತೀನಿ, ಫ್ರಂಟೆಲ್ಲ ನೀಟಾಗಿ ಇಲ್ಲ ಬೇಡ ನನಗೆ ಅಷ್ಟು ಸಿಂಪಲಾಗಿ ಕೇಳ್ತಾರೆ ಅವರು. ಅಂದರೆ ತುಂಬ ಹೆವಿ ಅನ್ಸ್ಬಾರ್ದು, ಬಟ್ ಎಲಿಗೆಂಟಾಗಿರಬೇಕು. ಸ್ಕಿನ್ ಫಿನಿಶಿಂಗ್ ಮೇಕಪ್ ಥರ ಬೇಕಿತ್ತು, ಅವ್ರಿಗೆ ಅದೇ ಥರನೇ ಮಾಡಿಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ನನ್ನ ಮೇಕಪ್? ಇಷ್ಟ ಆಗಿದೆಯಾ? ಇಷ್ಟ ಆಗಿರೋ ನಿಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ಸ್ ಇರಲಿ, ಏನೇ ಒಂದು ಪ್ರೋಗ್ರಾಮ್ಸ್ ಇರಲಿ, ಮರೀದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಯಾವ ಥರ ಬೇಕೋ ಅದೇ ಥರನೇ ಮಾಡ್ಕೊಡ್ತೀನಿ. ನಿಮಗೇನು ಒಂದು ಡ್ರೀಮ್ ಇರುತ್ತೆ, ನನ್ನ ಮದುವೆ ದಿನ, ನಮ್ಮ ಮನೆ ಗೃಹ ಪ್ರವೇಶ ದಿನ, ಎನಿ ಒಂದು ಫಂಕ್ಷನ್ ನಾನು ಇಷ್ಟು ಚೆನ್ನಾಗಿ ಕಾಣಬೇಕು ಅಂತ 100% ನಾನು ಅದನ್ನ ಫುಲ್ಫಿಲ್ ಮಾಡ್ಕೊ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಗೊತ್ತಲ್ಲ ನೆಕ್ಸ್ಟ್ ಭೋಜನ. ಆ್ಯಕ್ಚುಲಿ ಆ ಕಡೆ ಊಟ ಗೊತ್ತಲ್ಲ, ಯಾವಾಗಲೂ ಬಯಲು ನೀರು ಬರುತ್ತೆ, ಸಖತ್ತಾಗಿತ್ತು. ಊಟ ಮುಗಿಸ್ಕೊಂಡು ಹೆಂಗನ್ನಿಸ್ತು ಮೇಕಪ್? ಸೂಪರ್. ಈಗ ಹೇಳಿ. ಸೂಪರ್. ಮೇಕಪ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತು, ಥ್ಯಾಂಕ್ ಯು. ನಿಮ್ಮ ತಂಗಿ ಮೇಕಪ್ ಹೇಗಿತ್ತು? ಚೆನ್ನಾಗಿತ್ತು ಮೇಕಪ್. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ಹೌದಾ? ಸರಿ. ಮೇಕಪ್ ಇಷ್ಟ ಆಯ್ತಾ? ನೋಡಿದ್ರಾ? ಚೆನ್ನಾಯ್ತಾ? ಥ್ಯಾಂಕ್ ಯು. ಚೆನ್ನಾಯ್ತಾ? ಹೆಂಗಿತ್ತು ಮೇಕಪ್? ಚೆನ್ನಾಗಿತ್ತು. ಇಷ್ಟ ಆಯ್ತಾ?
ನೀವು ಇವ್ರನ್ನ ನೋಡ್ತಾ ಇರ್ಬೋದು ಎಷ್ಟು ಸ್ವೆಟ್ ಆಗ್ತಿದ್ದಾರೆ ಅಂತ. ಯೂಶ್ವಲಿ ಈ ಕಡೆಗಿನ್ನ ಗುಲ್ಬರ್ಗ ಸೈಡು ಸಿಕ್ಕಾಪಟ್ಟೆ ಹೆವಿ ಟೆಂಪ್ರೇಚರ್ ಇರುತ್ತೆ, ಅಷ್ಟು ಸ್ವೆಟ್ ಆಗ್ತಾ ಇರ್ತಾರೆ. ಆದರೂ ಕೂಡ ನಮ್ಮ ಮೇಕಪ್ಪು ಎಷ್ಟು ಸೆಟಲ್ಡ್ ಆಗಿದೆ ಗೊತ್ತಾ. ನಿಮಗೂ ಕೂಡ ಇದೇ ಥರ ಸೆಟಲ್ಡ್ ಆ್ಯಂಡ್ ಸ್ಕಿನ್ ಫಿನಿಷಿಂಗ್ ಮೇಕಪ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಎರಡರಲ್ಲೂ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್.